ಬಾ ತಮ್ಮ. ಮಹಾರಾಷ್ಟ್ರದ ಕುಸ್ತಿ ಮುಗಿಸಿಕೊಂಡು ಈಗ ಬಂದೇನ ತಮ್ಮ? ಹೌದಣ್ಣ, ನಿಮ್ಮ ಆಶೀರ್ವಾದ ಬಲದಿಂದ ರಾಷ್ಟ್ರ ಮಟ್ಟದಲ್ಲಿ 80 ಕೆಜಿ ಕುಸ್ತಿಯಲ್ಲಿ ನನಗೆ ಪ್ರಥಮ ಬಹುಮಾನದ ಕಡೆ ಆಯ್ತಣ್ಣ. ಸಂತೋಷ ಸಹೋದರ, ಸಂತೋಷ. ನಿನ್ನಂತ ತಮ್ಮನನ್ನ ಪಡೆದಿದ್ದಂದ್ರಲ್ಲಿ ಈ ಜಮೀನ್ದಾರ ಮಣಿತನ ಜನ ಮೆಚ್ಚುಗೆ ಪಡೆಯುತ್ತಿದೆ. ಧರ್ಮದ ಹಾದಿಯಲ್ಲಿ ನೋಡಲು ನಮಗೆ ಆ ದೇವರ ಶ್ರೀರಕ್ಷೆ ಹೀಗೆ ಇರಲಿ. ಲಕ್ಷ್ಮಿ, ಲಕ್ಷ್ಮಿ, ನನ್ನ ತಮ್ಮನಿಗೆ ಆರತಿ ಮಾಡಿ. ಆಯ್ತು ರೀ, ಈಗ್ಲೇ ಮಾಡ್ತೀನಿ. ವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣನಂಥ ಕೀರ್ತಿ ನಿನ್ನದಾಗ್ಲಪ್ಪ. ಈ ನತ್ತಿಗೆ ಆಸೆ ಏನ್ರಿ? ನಮ್ಮ ಭದ್ರನಲ್ಲಿಯೂ ನಿಮ್ಮಲ್ಲಿರುವ ಭಕ್ತಿ, ಪ್ರಧಾನ ಶಕ್ತಿ ಅದೆಲ್ಲ ತುಂಬಿದೆ ಅಲ್ವೇನ್ರಿ? ನಿಮ್ಮಿಬ್ಬರ ಧರ್ಮ ಶಕ್ತಿಗೆ ತ್ಯಾಗದ ಶ್ರೀರಕ್ಷೆ ಸದಾ ನನ್ನ ಮೇಲೆ ಇರು ತನಕ ಯಾವ ಕೊರತೆ ಇಲ್ಲಣ್ಣ. ನನಗೆ ನೀವು ತುತ್ತು ಮಾಡಿ ತಿನಿಸಿ ಉಣಿಸಿ ಬೆಳೆಸಿ ಈ ನನ್ನ ಕೈ ತುತ್ತಿನ ಧರ್ಮ ಶಕ್ತಿಗೆ ಯಾರೇ ಕೊಟ್ಟೆ ನನ್ನ ಮಗ ಯಾರ ಕತ್ತೆ ಅಂದರೆ ಅವರ ಬಿಡ್ತೀನಿ ಅಣ್ಣ. ಸಂತೋಷ ಸಹೋದರ, ಸಂತೋಷ. ತಂಗಿಯನ್ನು ಕರೆದುಕೊಂಡು ಬಾ ತಮ್ಮ, ನೀವು ಹೋಗಿ. ಆಯ್ತು, ಸರಿ ಅಣ್ಣ. ನಮಸ್ಕಾರ ಜಮೀನ್ದಾರಿ. ರೈತರ ಸಮಾಜಕ್ಕೆ ಹೋಗಲು ಗಾಡಿ ತಯಾರಾಗಿದೆ, ಹೋಗೋಣ ಬನ್ನಿ. ಎಲ್ಲ ಕಾಗದ ಪತ್ರ ತೆಗೆದುಕೊಂಡು ಏನೋ ಬಸವ? ನೀವು ಹೇಳಿದ ಎಲ್ಲ ಕಾಗದ ಪತ್ರ ಈಗಾಗಲೇ ತೆಗೆದುಕೊಂಡಿದ್ದೀರಿ ಜಮೀನ್ದಾರಿ, ಬನ್ನಿ ಹೋಗೋಣ. ಲಕ್ಷ್ಮಿ, ಏನ್ರಿ? ಇವತ್ತು ಯಾಕೋ ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಲಕ್ಷ್ಮಿ. ಹೌದ್ ನೋಡ್ರಿ, ನನಗೂ ಯಾಕೋ ನಿಮ್ಮನ್ನ ಕಳ್ಸೋಕೆ ಮನಸ್ಸೇ ಆಗ್ತಾ ಇಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಏನ್ ಮಾಡೋಣ ಅಂತೀರಾ? ಅದಕ್ಕಾಗಿ ಒಂದು ಗೀತೆ ಹಾಡೋಣ ಅಂತೀರಾ? ಗಗನದ ತಾರೆಯೋ ಮುಗಿದ ಮಲ್ಲಿಗೆಯೋ ಗಗನದ ತಾರೆಯೋ
ಲಕ್ಷ್ಮಿ, ತಮ್ಮ ಬರೋ ತನಕ ಮನೆ ಕಡೆ ಜೋಪಾನ. ಬರ್ತೀನಿ. ಹುಷಾರು, ಬೇಗ ಬಂದ್ಬಿಡಿ. ನಿಮ್ಮ ದಾರಿನೇ ಕಾಯ್ತಾ ಇರ್ತೇನೆ. ಏನ್ರಿ, ಹುಷಾರು ಕಣ್ರಿ, ಬೇಗ ಬನ್ನಿ, ಬೇಗ ಬನ್ರಿ. ಇವಳಲ್ಲಿ ಅತ್ಯಂತ ಸೌಂದರ್ಯ ಸೊಬಗು ತುಂಬಿಕೊಂಡು ಅಪ್ರತಿಮ ಸುಂದರಿ, ಅಗಾಧ ಸೌಂದರ್ಯವತಿ. ಏನಿವಳ ಮೈಮಾಟ, ಮೋಹಕದ ಕುಡಿ ನೋಟ, ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿ ಗುಲಾಬಿಯಂತೆ. ಆ ಬೇಲೂರಿನ ಶಿಲಾಬಾಲಕ್ಕೆ ಜೀವಂತ ಕಲೆ ಇವಳ ಮೈ ತುಂಬಿಕೊಂಡಿದೆ. ವಾಹ್ ವಾಹ್, ಅಪ್ರತಿಮ ಸುಂದರಿ, ಅಗಾಧ ಸೌಂದರ್ಯವತಿ, ನನ್ನ ಬಳಗದಲ್ಲಿ ಹುದುಗಿ ಕೂತಿರುವ ಸೂಕ್ತ ಕಾಮಗಳನ್ನು ಪಡೆದೆಬ್ಬಿಸುತ್ತಿದೆ. ಇವಳನ್ನು ಅಪ್ಪಿಮುದ್ದಿಸಂದು ಏನೇ ಆಗಲಿ ಇದು ಒಳ್ಳೆಯ ಸಮಯ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು. ಲಕ್ಷ್ಮಿ, ಯಾರವರು? ನಾಳೆ ಅನೇಕ ಫ್ಯಾಕ್ಟರಿಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ. ಇರಬಹುದು. ಇಲ್ಲಿಗೆ ಬಂದ ಕಾರಣ? ಲಕ್ಷ್ಮಿ ಪುತ್ರನಾದ ಒಬ್ಬ ಯುಗ ಪುರುಷ ಒಂದು ಸ್ತ್ರೀ ರತ್ನದ ಕಡೆಗೆ ಧಾವಿಸಿ ಬಂದಿರುವನೆಂದರೆ ನೀನು ಬಂದ ಕಾರಣ ಕೇಳುವ ಮಾತು ನನಗೆ ಆಶ್ಚರ್ಯವೆನಿಸುತ್ತಿದೆ. ಏಕೆ ನಗು, ಏಕೆ ಪರಿಹಾಸ್ಯ? ನೀವಾಡುವ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ನೀ ವ್ಯರ್ಥ ಸಮಯ ಕಳೆಬೇಡ ಲಕ್ಷ್ಮಿ, ವ್ಯರ್ಥ ಸಮಯ ಕಳೆಬೇಡ. ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರದು ಲಕ್ಷ್ಮಿ, ಬೇಗ ನನ್ನ ಮಾತಿಗೆ ಗಮನ ಕೊಡು. ಅಂದ್ರೆ ಚಂದ್ರಂಗೆ ಚಕೋರಿ ಹಾಗೆ ಈ ಚಂದ್ರಕಾಂತನ ವಿನಂತಿಗೆ ಸಮ್ಮತಿ ನೀಡಿ ನೀನು ಪ್ರೀತಿ ರಾಗ ಹಾಡಿದರೆ ನಿನ್ನಡೆಗೆ ಬಂಗಾರದ ಹೂಗಳನ್ನು ಸುರಿವಿ ನಿನ್ನ ಕುಸುಮ ಕೋಮಲಗಳಾದ ಕೈ ಹಿಡಿದು ಸಂಭ್ರಮದಿಂದ ಬರಮಾಡಿಕೊಳ್ಳುವೆ ನನ್ನಡೆಗೆ. ಏಯ್ ಚಂದ್ರಕಾಂತ, ಮುಚ್ಚ ಬಾಯ್ನ. ಈ ಚಂದುಳ್ಳ ಚೆಲುವೆಗೆ ಮನಸೋತು ನೀನೇನಾದ್ರೂ ಕೋತಿಯಂತೆ ಕುಣಿದಾಡ್ತಾ ಮುಟ್ಟೋಕೆ ಬಂದ್ರೆ ಕುಣಿಯುವ ನಿನ್ನ ಕಾಲನೆ ಕತ್ತರ್ಸ್ ಹಾಕ್ಬಿಟ್ಟೇನೋ. ಯಾಚರ ಎಚ್ಚರಿಸುವ ಹುಚ್ಚೇನೆ. ಅಚ್ಚ ಕನ್ನಡ ಬರೆದ ನಿನ್ನ ಗಂಡನೊಬ್ಬ ಹುಚ್ಚನೆಂದು ಗೊತ್ತಿದ್ದರು ನನ್ನ ಕಾಲನ್ನೇ ಕಡಿತೇನೆಂದು ಸಕ್ಕಿನಿಂದ ಮಾತನಾಡಿದ್ದೀಯ ಹೆಣ್ಣೆ. ನಾನ್ಯಾರು ಗೊತ್ತೇ? ಗೊತ್ತು ಕಣೋ, ಚೆನ್ನಾಗ್ ಗೊತ್ತು. ಬೇರೊಬ್ಬರ ಮಾಡದ ಮೇಲೆ ಮೋಹ ಬಯಸುವ ನೀನು ಕಾಮದ ಕಣ್ಣು ಹಾಕೋ ಕತ್ತೆ ನೀನಂತ ನನಗೆ ಚೆನ್ನಾಗಿ ಲಕ್ಷ್ಮಿ, ಹಾವಿನ ಹೆಡೆಯನ್ನೇ ಬಡದು ನಿಲ್ಲಿಸಬಲ್ಲ ಈ ಚಕ್ರವರ್ತಿಗೆ ಕತ್ತೆ ಎಂದು ಉಚ್ಚರಿಸುವೆಯೋ?
ಮುಟ್ಟಿದ ಹೆಣ್ಣು ತಟ್ಟಿದ ಭೂಮಿಯನ್ನು ಎಂದೂ ಕೈ ಬಿಟ್ಟವನಲ್ಲ ಈ ಚಕ್ರವರ್ತಿ. ಈ ಚಕ್ರವರ್ತಿ ಹೆಸರನ್ನು ಕೇಳಿ ಇಡೀ ನಾಡೇ ನಡುಗುತ್ತಿರುವಾಗ ಇವನು ಮತ್ತೆ ಹೀನೆಂದು ನುಡಿದರೆ ನಿನ್ನ ಹೆಣ್ಣತನ ಮಣ್ಣ ಸೇರುವುದು ಜೋಕೆ. ಲೇ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ನಾನು ಯಾರು ಗೊತ್ತೇ? ಗಂಡುಳ್ಳ ಗರತಿ, ನಿಜ ಗರತಿ ಭಾರತಿ. ಅಷ್ಟೇ ಅಲ್ಲ, ಮಹಾಪುರುಷ ರಂಗನಾಥ, ಜಮೀನ್ದಾರನ ಸತಿ, ಮತ್ತೊಬ್ಬರ ಹೆಂಡತಿ ಪತಿವ್ರತಿ ಅಂತ ಗೊತ್ತಿದ್ದು ಕಾಮದ ಕಣ್ಣು ಹಾಕೋ ನಿನ್ನಂಥವನ ಮುಂದೆ ಆ ಮೃತ್ಯುವೆ ತಲೆ ಬಾಗಿ ನಿಲ್ಲಬೇಕಾದ್ರೆ ನೀನ್ ಯಾವ ಲೆಕ್ಕನೋ ನನಗೆ? ಇನ್ನೊಂದು ಮಾತಾಡಿ ಮೈ ಮುಟ್ಟಲು ಬಂದ್ರೆ ಇಂಥ ಜಾಗದಲ್ಲೇ ಮಾರಣ ಹೋಮ ನಡೆಯೋದು ನೆನಪಿರ್ಲಿ. ಲಕ್ಷ್ಮೀ, ಸಾವಿರ ಆನೆಗಳ ಶಕ್ತಿವಂತ, ಭುಜ ಬಲದ ಪರಾಕ್ರಮಿ, ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಂದ್ರಕಾಂತನ ಮಾತನ್ನು ತಿರಸ್ಕರಿಸ ನೀ ನನ್ನ ಮಾತಿಗಳು ನನ್ನ ಮನದರ್ಶಿ ಆದರೆ ನಿನಗೆ ಬೇಡಿದ ಸುವರ್ಣ ಸಾಮ್ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜ್ರ ಖಚಿತ ಸುವರ್ಣದ ಮಂಚದ ಮೇಲೆ ತೂಗುವೆನು. ಆ ಲಕ್ಷ್ಮೀ, ನೀನು ಕೋಪಗೊಂಡು ನಾಗವಲ್ಲಿಯಂತೆ ನನ್ನನ್ನು ಹೆದರಿಸಬೇಡ. ನಾನು ಅದಕ್ಕೆ ಹೆದರುವ ಏಡಿನೂ ಅಲ್ಲ. ನಿನ್ನ ಸುಂದರ ರೂಪರಾಶಿಗೆ ಮನಸೋತು ನನ್ನ ಶೌರ್ಯವನ್ನೆಲ್ಲ ನಿನ್ನ ಪಾದಕ್ಕಿಟ್ಟು ನೀ ನನ್ನವಳಾಗ ಎಂದು ಬೇಡಿಕೊಳ್ಳುವೆ. ಸುವರ್ಣ ರಾಜ್ಯ ಲೇ, ನಿನ್ನ ಸುವರ್ಣ ರಾಜ, ಸುವರ್ಣ ಮಂಚ ನಿನ್ನ ಆಸ್ತಿ ಅಂತಸ್ತಲ್ಲ, ಕೇವಲ ನನ್ನ ಗಂಡ ಬಿಟ್ಟ ಹರಕು ಚಪ್ಪಲೆ ಸಮಾನ. ಲಕ್ಷ್ಮಿ, ಮುಚ್ಚ ಬಾಯ್. ಹಿಂದೆ ಸೈಂದ್ರಿಗೆ ಮನಸೋತ ಆ ಕೀಚಕ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಆ ಕೀಚಕನಂತೆ ನನ್ನ ಮೇಲೆ ಮೋಹಗೊಂಡು ಮನಸೋತ್ರೆ ಗೊತ್ತಿ ಕಲ್ಲು ನನ್ನ ಗಂಡ ಭೀಮ ಬರ್ತಾನೆ. ಎಚ್ಚರ ಇರ್ಲಿ. ಏ ಲಕ್ಷ್ಮಿ, ಇಡೀ ದೇಶವನ್ನೇ ತಿರುಗಿ ನಿಲ್ಲಿಸ ಈ ಚಕ್ರವರ್ತಿ ಶಕ್ತಿಯನ್ನೇ ಅಳಿಸಿದ ಹೆಣ್ಣೆ, ನಿನ್ನನ್ನು ಎಷ್ಟೇ ವರ್ಣಿಸಿದರೂ ಪ್ರಯೋಜನವಿಲ್ಲ. ನಿನಗೆ ಸಾವೇ ಸಾಕ್ಷಿ. ಏನು ನನ್ನ ಗುಂಡಾರಿಸಿ ಕೊಲ್ತೀಯ? ಏ ಮೂರ್ಖ, ಈ ನಿನ್ನ ಸಾವಿಗೆ ಹೆದರುವ ಹೇಡಿ ಹೆಣ್ಣಲ್ವೋ ಈ ಲಕ್ಷ್ಮಿ? ಏಯ್, ನಿಜವಾದ ಗರತಿ ಹೆಣ್ಣು ಪ್ರಾಣಕ್ಕೆ ಹೆದರೋಳೆ ಹೊರತು ಪ್ರಾಣಕ್ಕಲ್ಲ. ನೋಡು, ಮತ್ತೊಬ್ಬ ಗಂಡ ತಿಂದ ಬಿಟ್ಟು ಎಂಜಲ ಕಣೋ. ಅದನ್ನ ಆಸೆ ಪಡೋ ನಿನ್ನ ರಕ್ತ ಜಾರತನದ ರಕ್ತ. ಜಾರತನದ ರಕ್ತ ಎಣ್ಣೆ ತಾಳು. ಹೇ ಪಾಪಿ, ನಿಲ್ಲು. ಅಮ್ಮ, ಮೋಸ ಮಾಡ್ದ್ಯ, ಮೋಸ ಮಾಡ್ದ್ಯ. ಮೋಸದಿಂದ ಹಲ್ಲು ಮಸದ ಕೊಳೆತ ನಿನ್ನಂಥವನಿಗೆ ಹಾವಾಡಿಗನಾಗಿ ಬರ್ತಾನೆ ಕಡು ನನ್ನ ಭದ್ರ. ಹುಲಿ ಅಂತ ನನ್ನ ಭದ್ರ ನಿನ್ನ ರಕ್ತವನ್ನ ನೋಡದೆ ಬಿಡಲಾರ ಕಣೋ, ಬಿಡಲಾರ. ಅಮ್ಮ, ಸಂಕಟ, ನೋವು. ಭದ್ರ, ಭದ್ರ. ಇದೇನು ಅತ್ತಿಗೆ? ನಿನ್ನ ಮೈ ಕೈಯಲ್ಲಿ ರಕ್ತ. ಅತ್ತಿಗೆ, ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು? ಬೇಗ ಹೇಳ. ಈಗಲೇ ಹೋಗಿ ಆ ಪಾಪಿಯ ರುಂಡವನ್ನು ಕಡಿದು ಅವನ ಬಿಸಿ ರಕ್ತದಿಂದ ನಿಮ್ಮ ಪವಿತ್ರ ಪಾದ ತೊಳಿತೀನಿ ಅತ್ತಿಗೆ, ಪವಿತ್ರ ಪಾದ ತೊಳಿತೀನಿ. ಭದ್ರ, ಭದ್ರ, ನನ್ನ ನನ್ನ ಪ್ರಾಣ ತೆಗೆದ ಪಾಪಿ ಅಜ್ಜ. ಅಮ್ಮ,
ತಿನಿಸಿ ಉಣಿಸಿ ಬೆಳೆಸಿ ಇಂದು ನನ್ನನ್ನು ಬಿಟ್ಟು ಹೋದೆಯೋ ತಾಯಿ. ಈಗ ನನ್ನ ಅಣ್ಣ ಬಂದು ನನ್ನ ಲಕ್ಷ್ಮಿಯಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ತಾಯಿ, ಏನು ಹೇಳಲಿ? 200 ಅಡಿಬಲ ಶಕ್ತಿ ಹೊಂದಿರುವ ಈ ನಿನ್ನ ಮೈದನಿದ್ದರೂ ಕೂಡ ನಿನ್ನನ್ನು ರಕ್ಷಿಸಿಕೊಳ್ಳೋದಾಗಲಿಲ್ಲ ತಾಯಿ, ನಿನ್ನನ್ನು ರಕ್ಷಿಸಿಕೊಳ್ಳೋದಾಗಲಿಲ್ಲ. ಯಾವ ಘಟನೆಗೆ ಬಲಿಯಾದೆಯಮ್ಮ ನೀನು? ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದಾಳೆ. ನನ್ನನ್ನ ಕೈ ಬಿಟ್ಟು ಹೋಗ್ಬೇಡ ಅದಕ್ಕೆ, ಕೈ ಬಿಟ್ಟು ಹೋಗ್ಬೇಡ. ಭದ್ರ, ಏನಿದೆ ಅಲ್ಲ ಅವಸ್ಥೆ? ಏನಾಗಿದೆ ನನ್ನ ಲಕ್ಷ್ಮಿಗೆ? ರಕ್ತದ ಮಡುವಿನಲ್ಲಿ ಬಿದ್ದಿರುವಲ್ಲ, ಏನಾಯಿತು ನನ್ನ ಲಕ್ಷ್ಮಿಗೆ? ಅಣ್ಣ, ನಾನು ಬರೋದ್ರಷ್ಟರಲ್ಲಿ ಯಾರ ಗುಂಡಿಗೆ ಬಲಿಯಾಗಿ ನನಗೇನು ಹೇಳದೆ ಬಹುದೂರ ಹೊರಟು ಹೋದಳಣ್ಣ, ಬಹುದೂರ ಹೊರಟು ಹೋದಳು. ನಾನು ಏನು ಸಹಿಸಿಕೊಳ್ಳಲಣ್ಣ, ನಾನು ಹೇಗೆ ಸಹಿಸಿಕೊಳ್ಳಲಿ? ಅಂದರೆ ನನ್ನ ಲಕ್ಷ್ಮಿ ಅಗಲಿ ಹೋದಳೆ? ಹೌದಣ್ಣ, ನಮ್ಮನ್ನ ಮತ್ತೆ ಪರದೇಸಿ ಏನಾಗಿ ಮಾಡಿದಳು. ಲಕ್ಷ್ಮಿ ವೇದಿಕೆಯಲ್ಲಿ ರೈತರಿಗಾಗಿ ಅಬ್ಬರಿಸಿ ಗದರಿಸಿ ಹೇಳಂದ ನಿನ್ನ ನುಡಿ ಮಾತುಗಳನ್ನು ಹೇಗೆ ಮರೆಯಲಿ ಲಕ್ಷ್ಮಿ, ಹೇಗೆ ಮರೆಯಲಿ? ಅರಿತು ಸಂಸಾರ ಮಾಡುವ ನಿನ್ನ ಸತಿಯನ್ನು ಕಳೆದುಕೊಂಡು ನಾನ್ಯಾವ ಸಾಧನೆ ಕೈಯಲ್ಲಿ ಲಕ್ಷ್ಮಿ, ನಾನ್ಯಾವ ಸಾಧನೆ ಕೈಯಲ್ಲಿ? ಮಣ್ಣಿನ ಮಗ ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರ್ನೆಂದು ಎದೆ ತಟ್ಟಿ ಹೇಳಿದ ನೀನೇ ನನ್ನ ಸತಿ ಸತ್ತು ಹೋದಾಗ ನನಗ್ಯಾವ ಬಾಳಿನ ಚಿಂತೆ ಲಕ್ಷ್ಮಿ, ನನಗ್ಯಾವ ಬಾಳಿನ ಚಿಂತೆ? ಕ್ಷಣದಲ್ಲಿ ಸತ್ತು ಹೋಗುವ ಈ ಜೀವನವನ್ನಾದರೂ ಇಟ್ಟು ಏನು ಮಾಡಲಿ? ನನ್ನ ತಮ್ಮ ತಂಗಿಗೋಸ್ಕರ ನಾನು ಬದುಕಿ ಬಾಳಬೇಕು. ಲಕ್ಷ್ಮಿ, ನೀನು ಹೇಳಿದ್ದನ್ನು ನಾನು ಸಾಧಿಸಲೇಬೇಕು. ಜನ ಮೆಚ್ಚಿದ ಜಮೀನ್ದಾರನೆಂಬ ಕೀರ್ತಿ ಉಳಿಯಬೇಕು. ಭದ್ರ, ಆದರೆ ಸೇಡು ಸೇಡು. ಅಣ್ಣ, ಅದಕ್ಕೆ ನಾನಿದ್ದೀನಿ. ಈಗ ನನ್ನ ತಲೆಗೆ ರಕ್ತ ಹೊರಗೆ ಹಾಕಿದ ವ್ಯಕ್ತಿ ಯಾರೆಂಬುದು ಗೊತ್ತು ಮಾಡಿಕೊಂಡು ಗೊತ್ತಾದ 10 ನಿಮಿಷದಲ್ಲಿ ಅವನ ವಂಶಗಳನ್ನು ಮುರಿದು ಅವ ಸೂಳೆ ಮಗನ ಕಳ್ಳನ್ನು ಹರಿದು ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತ ಪಡಿಸದಿದ್ದರೆ ನಾನು ನಿನ್ನ ತಮ್ಮ ಭದ್ರನೇ ಅಲ್ಲ. ಅತ್ತಿಗೆ, ನಾನು ನಿನ್ನ ಮಗನಂತಿರುವ ಈ ನಿನ್ನ ಮೈದನ ಭದ್ರನೇ ಅಲ್ಲ ಎಂದು ತಿಳಿದುಕೊಳ್ಳಿ ಸಮಾಜ. ನಡೆರಪ್ಪ, ಸಂಸ್ಕಾರ ಮಾಡೋಣ. ಜಮೀನ್ದಾರೆ, ಅದಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿದ್ದೇನೆ. ನಡೆಯುವ ಬಸವ, ನಿನ್ನ ತಾಯಿಯ ಜಾತ್ರೆ ಮಾಡೋಣ. ಸಮಾಧಾನ ತಂದುಕೊಳ್ಳಿದ್ದೇನೆ, ಸಮಾಧಾನ ತಂದುಕೊಳ್ಳಿ. जीव ज्योति जीव ज्योति जीव ज्योति ನನ್ನ
Oh,